ರಸ್ತೆ ದಾಟ್ತಾ ಇದ್ದ ಪಾದಚಾರಿ ವೃದ್ಧೆ ಮೇಲೆ ಕ್ರೇನ್ ಹರಿದು ವೃದ್ಧೆ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಚಿಂಚೋಳಿ ಪಟ್ಟಣದಲ್ಲಿ ನಡೆದಿದೆ. ಚಿಂಚೋಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಬಳಿ ರಸ್ತೆ ದಾಟ್ತಾ ಇದ್ದಂತಹ 66 ವರ್ಷದ ರುಕ್ಮವ್ವ ಕೋಳಿ ಮೇಲೆ ಕ್ರೇನ್ ಹರಿದಿದೆ. ಸ್ಥಳದಲ್ಲೇ ರುಕ್ಮವ್ವ ಮೃತಪಟ್ಟಿದ್ದು, ಕ್ರೇನ್ ಚಾಲಕ ಸ್ಥಳದಲ್ಲೇ ಕ್ರೇನ್ ಬಿಟ್ಟು ಅಲ್ಲಿಂದ ಪರಾರಿಯಾಗಿದ್ದಾರೆ. ಕೊಡಚಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ಕ್ರೇನ್ ಹರಿದು ವೃದ್ಧೆ ಮೃತಪಟ್ಟಿರುವಂತಹ ಘಟನೆ. ಅಪಘಾತ ಆಗ್ತಾ ಇದ್ದ ಹಾಗೆ ವೃದ್ಧೆ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಕ್ರೇನ್ ಚಾಲಕ ಸ್ಥಳದಲ್ಲೇ ಕ್ರೇನ್ ಅನ್ನ ಬಿಟ್ಟು ಅಲ್ಲಿಂದ ಪರಾರಿಯಾಗಿದ್ದಾನೆ. ಪಾದಚಾರಿ ವೃದ್ಧೆ ಮೇಲೆ ಕ್ರೇನ್ ಹರಿದು ಆಗಿರುವಂತಹ ಅಪಘಾತ ಕುಡಚಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಪ್ರಕರಣ ಕೂಡ ದಾಖಲಾಗಿದೆ. ರಸ್ತೆ ದಾಟ್ತಾ ಇದ್ದ ವೃದ್ಧೆ ಮೇಲೆ ಹರಿದಂತಹ ಕ್ರೇನ್ ಆಕೆಯ ಪ್ರಾಣವನ್ನು ಕಿತ್ಕೊಂಡಿರುವಂತದ್ದು. ರುಕ್ಮವ್ವ ವೃದ್ಧೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅಪಘಾತ ಆಗ್ತಾ ಇದ್ದ ಹಾಗೆ ಕ್ರೇನ್ ಚಾಲಕ ಕ್ರೇನ್ ಅನ್ನ ಅಲ್ಲೇ ಬಿಟ್ಟು ಅಲ್ಲಿಂದ ಪರಾರಿಯಾಗಿದ್ದಾನೆ. ಚಿಂಚೋಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಬಳಿಯೇ ಈ ಭೀಕರ ಅಪಘಾತ ಉಂಟಾಗಿದೆ. ವೃದ್ಧೆ ಮೇಲೆ ಕ್ರೇನ್ ಹರಿದು ಈ ಭೀಕರ ಅಪಘಾತ ಉಂಟಾಗಿದೆ. 66 ವರ್ಷದ ರುಕ್ಮವ್ವ ಮೃತಪಟ್ಟಿರುವಂತಹ ವೃದ್ಧೆ ಚಿಂಚೋಳಿಯಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆ ಸಮೀಪನೇ ಈ ಅಪಘಾತ ಉಂಟಾಗಿದೆ. ರಸ್ತೆ ದಾಟುವಾಗ ಇದ್ದಕ್ಕಿದ್ದ ಹಾಗೆ ಬಂದಂತಹ ಕ್ರೇನ್ ಚಾಲಕ ಆಕೆ ಮೇಲೆ ಕ್ರೇನ್ ಅನ್ನು ಹತ್ತಿಸಿ ಅಪಘಾತಕ್ಕೆ ಕಾರಣವಾಗಿರುವಂಥದ್ದು. ಅಪಘಾತ ಆಗ್ತಾ ಇದ್ದ ಹಾಗೆ ಕ್ರೇನ್ ಚಾಲಕ ಕ್ರೇನ್ ಅನ್ನು ಅಲ್ಲೇ ಬಿಟ್ಟು ಅಲ್ಲಿಂದ ಪರಾರಿಯಾಗಿದ್ದಾನೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್, ಏನ್ ಮಾಹಿತಿ ಸಿಗ್ತಾ ಇದೆ? ಹೇಗಾಯ್ತು ಅಪಘಾತ ಇದು? ಏನು ಪ್ರಸಾದ್, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಚಿಂಚೋಳಿ ಪಟ್ಟಣದಲ್ಲಿ ಇಂದು ಬೆಳಗಿನ ಜಾವ ರುಕ್ಮವ್ವ ಕೋಳಿ ಎಂಬ 66 ವರ್ಷದ ವೃದ್ಧೆ ರಸ್ತೆ ದಾಟ್ತಾ ಇದ್ರು. ರಸ್ತೆ ದಾಟುವ ಸಂದರ್ಭದಲ್ಲಿ ಕ್ರೇನ್ ಒಂದು ಆಕೆಯ ಮೇಲೆ ಹರಿದಿರುವಂತದ್ದು. ಏನು ಚಿಂಚೋಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಎದುರಿನಲ್ಲಿ ಇದು ಘಟನೆ ನಡೆದಿದ್ದ. ಈ ಘಟನೆ ನಡೆದ ನಂತರ ಏನು ಕ್ರೇನ್ ಚಾಲಕ ಕ್ರೇನ್ ಅನ್ನು ಸ್ಥಳದಲ್ಲೇ ಬಿಟ್ಟು ಏನು ಪರಾರಿಯಾಗಿದ್ದು, ಸಾಕಷ್ಟು ಜನ ಸ್ಥಳೀಯರು ಏನು ಕ್ರೇನ್ ಚಾಲಕನನ್ನ ಹಿಡಿಯಲು ಪ್ರಯತ್ನ ಮಾಡಿದ್ರು ಕೂಡ ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಇದೀಗ ಕುಡಚಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿರುವಂತದ್ದು. ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಏನು ಕ್ರೇನ್ ಬಿಟ್ಟು ಪರಾರಿಯಾಗಿರುವ ಚಾಲಕನ ಶೋಧಕ್ಕಾಗಿ ಅವರ ಹಿಂದೆ ಬಿದ್ದಿದ್ದಾರೆ. ಅಮರ್ ಪ್ರಸಾದ್, ಧನ್ಯವಾದ ಚಂದ್ರಶೇಖರ್.